ನನ್ನ ಒಂದು ಮನವಿ ಅಂತಂದ್ರೆ ಬಹಳ ಸರಳವಾಗಿದೆ. ಇಲ್ಲಿ ಯಾವುದೋ ಒಂದು ಗಹನವಾದ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ನಾನು ಬಂದಿದ್ದಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಈಗ ಮಳೆಗಾಲ ಶುರು ಆಗುತ್ತೆ ನಮಗೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶನಾಗಿ ನಿಯುಕ್ತಿಗೊಂಡ ನಂತರ ಜನವರಿ ತಿಂಗಳಲ್ಲಿ ಮಾನ್ಯ ಗುರುಜಿ ಸಾಹೇಬರಿಗೆ ನಾನು ಮನವಿ ಮಾಡಿಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನಿಷ್ಠ 5 ಲಕ್ಷ ಗಿಡ ನೆಡಲು ಸಾಧ್ಯ ಆಗ್ತದೆ ಅಂತ ಕೇಳಿದಾಗ ಕೂಡಲೇ ಒಪ್ಕೊಂಡ್ರು. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಸಂತೋಷದಿಂದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಅವರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಬಹಳ ಪ್ರೀತಿಯಿಂದ ಸ್ಪಂದಿಸಿದರು. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ನಾನು ನನ್ನ ಜಿಲ್ಲೆ ಅಂತ ಆಯ್ಕೆ ಮಾಡಿಕೊಂಡು ಇಲ್ಲಿ 5 ಲಕ್ಷ ಗಿಡ ನೆಡಬೇಕು ಈ ಮಳೆಗಾಲದಲ್ಲಿ ಅಂತ ನಾನು ಮನವಿ ಮಾಡಿಕೊಂಡಾಗ, ಆಗ ದರೆ ಫೌಂಡೇಶನ್ ನಿರ್ದೇಶಕರಂತ ಋಷಾಂಕ ಭಟ್ ಅವರಿಗೆ ನಾನು ಮನವಿ ಮಾಡಿಕೊಂಡಾಗ ಅವರು ಕೂಡಲೇ ಸ್ಪಂದಿಸಿ ಇದು ಒಳ್ಳೆಯ ಕಾರ್ಯ ಇದೆ, ಮಾಡಿ ಸರ್, ಎಲ್ಲ ಬನ್ನಿಗಿರ್ತೀವಿ, ಜೊತೆಗಿರ್ತೀವಿ ಅಂತ ಎಲ್ಲರೂ ಅನಿಸಿದರು. ನನ್ನ ವಿಚಾರ ಅಂತಂದ್ರೆ ಇದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಇರಬೇಕು ಅಂತ ನನ್ನ ಅಪೇಕ್ಷೆ ಅಲ್ಲ. ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಈ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ಸಂತೋಷದಿಂದ ಒಪ್ಕೊಳ್ಳಿ, ಈ ಕಾರ್ಯಕ್ಕೆ ಕೈ ಜೋಡಿಸಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಇದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಆಗ್ತಕ್ಕಂಥದ್ದಲ್ಲ. ಇಡೀ ಜಿಲ್ಲೆಯ ಮಹಾಜನತೆ, ಸಜ್ಜನ ನಾಗರಿಕ ಬಂಧುಗಳಲ್ಲಿ ಸಂವಿಧಾನದ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು, ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಮೂಲಭೂತ ಕರ್ತವ್ಯಗಳು ಅಂತ ಇದೆ, ಅದರ ನಾವು ಜಾಸ್ತಿ ಚರ್ಚೆ ವಿಮರ್ಶೆ ಮಾಡಲ್ಲ. ಸಂವಿಧಾನದ 4A ಭಾಗ 4A ಆರ್ಟಿಕಲ್ 51A ಅದರಲ್ಲಿ ಒಂದು ಅಂಶ ಬರ್ತದೆ, ತಮಗೆಲ್ಲ ತಾವು ಓದಬಹುದು. ಪರಿಸರ ಜೀವ ವೈವಿಧ್ಯತೆಯನ್ನ, ನೀರು, ಮಣ್ಣು, ಇದು ಎಲ್ಲವೂ ನಾವು ಸಂರಕ್ಷಿಸಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ. ಹಾಗಾದ್ರೆ ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಆಗ ನಮ್ಮ ಕರ್ತವ್ಯ ಏನು? ಆ ಕರ್ತವ್ಯನ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ಗೊತ್ತಿದೆ, ಅದನ್ನ ಪುನರ್ ಒಂದು ನೆನಪಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ಬಂದಿದ್ದಾಗ ಇಲ್ಲಿ. ಹೀಗಾಗಿ ಈ ಒಂದು ಅಭಿಯಾನದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಒಂದು ಮಹಾಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಕುಟುಂಬಕ್ಕೆ 1 ಮರ, ಶಾಲೆಗೊಂದು ಅಮೃತವನ, ಮಿಯಾವಾಕಿ ಅಂತ ಹೇಳ್ತಾರೆ, ಅದು ಜಪಾನಿಯ ಭಾಷೆ. ಕಾಲೇಜಿಗೆ ಒಂದು ಅಮೃತವನ, ಪ್ರತಿ ಸರ್ಕಾರಿ ಕಚೇರಿ ಅಥವಾ ನ್ಯಾಯಾಲಯ ಕಂಪೌಂಡ್ ಆಗಿರ್ಬೋದು, ಅಥವಾ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಲೇಔಟ್ ಅಭಿವೃದ್ಧಿಗಳಾಗ್ತಾ ಇವೆ, ಅಲ್ಲಿ ಒಂದು ಅಮೃತವನ, ರೈತರು ತಮ್ಮ ಹೊಲದ ಬದುನಲ್ಲಿ ಗಿಡಗಳು ನೆಡ್ತಕ್ಕಂಥದ್ದು, ನದಿ, ಹಳ್ಳ, ಕೊಳ್ಳ, ಕೆರೆ ಇದ್ದರೆ ಅದರ ದಂಡಿ ಗುಂಟ ಈ ಮರಗಳನ್ನು ನಾವು ನೆಡ್ತಕ್ಕಂಥದ್ದು, ಇದೆಲ್ಲ ಇತ್ಯಾದಿ ಏನು ಒಂದು ಇದು ಈಶ್ವರ ಕಾರ್ಯ ಇದೆ, ಇದು ಈಶ್ವರ ಕಾರ್ಯನೇ ಇದೆ, ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ನನ್ನ ಒಂದು ಮನವಿ. ಹೀಗಾಗಿ ನಾನು ಮನವಿ ಮಾಡಿಕೊಳ್ತೇನೆ, ಒಂದು ಕುಟುಂಬ 1 ಮರ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಂದು ಕುಟುಂಬ 1 ಮರ, ಒಬ್ಬ ವಿದ್ಯಾರ್ಥಿನಿ 1 ಗಿಡ. ಹಾಗೆ ಎಲ್ಲ ಸರ್ಕಾರಿ ನೌಕರದಾರ ಬಂಧುಗಳು, ಅದು ಜಿಲ್ಲಾ ನ್ಯಾಯಾಂಗ, ಜಿಲ್ಲಾಡಳಿತ ನೌಕರದಾರರು, ಅವರು ಕನಿಷ್ಠ 5 ಗಿಡ. ಹಾಗೆ ಒಂದು ಶಾಲೆ ಶಿಕ್ಷಕರು, ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು ಪ್ರಾಧ್ಯಾಪಕರು ಪ್ರತಿಯೊಬ್ಬರು 5 ಗಿಡ ಸ್ಪಾನ್ಸರ್ ಮಾಡಬೇಕು ಅಂತ ಒಂದು ಮನವಿ.
ಹಾಗೆ ಶಾಲೆ ಕಾಲೇಜುಗಳು ತಮ್ಮ ತಮ್ಮ ಆವರಣದಲ್ಲಿ ಈ ಅಮೃತವನ ನಿರ್ಮಾಣ ಮಾಡಬೇಕು, ಅಂದರೆ ಮಿಯಾವಾಕಿ ಫಾರೆಸ್ಟ್ ನಿರ್ಮಾಣ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಹಾಗೆ ನಾವು ನ್ಯಾಯಾಧೀಶರ ಹತ್ರ ನಾವು ಬರಬೇಕಾದ್ರೆ ಪ್ರತಿಯೊಬ್ಬ ನ್ಯಾಯಾಧೀಶರ ಹೋಗಿ ತಮ್ಮ ತಮ್ಮ ಇಚ್ಛಾನುಸಾರ ಕನಿಷ್ಠ 5 ಗಿಡ ಅಂತ ಹೇಳಿದೆ. ನಾನು ನನ್ನ ಮಟ್ಟಿಗೆ ಹೇಳೋದಾದ್ರೆ ನಾನು ಒಂದು 100 ಗಿಡವನ್ನು ಸ್ಪಾನ್ಸರ್ ಮಾಡ್ತೇನೆ ನನ್ನ ಮಟ್ಟಿಗೆ. ಬೇರೆ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗಳು ಇನ್ನೂ ಜಾಸ್ತಿ ಮಾಡಬಹುದು ಅವರು ಪ್ರೀತಿ ಇಚ್ಛೆ ಅನುಗುಣವಾಗಿ. ಇದೆಲ್ಲ ಏನು ನನ್ನ ಒಂದು ಒಟ್ಟಾರೆ ನನ್ನ ಮನವಿ ಏನು ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯ ಜನತೆ ಇದು ಒಂದು ರಾಷ್ಟ್ರೀಯ ಹಬ್ಬ ಅಂತ ತಿಳ್ಕೊಂಡು ಉತ್ಸಾಹದಿಂದ ಪಾಲ್ಗೊಳ್ಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮಹಾಜನತೆಯಲ್ಲಿ ನಾಗರಿಕ ಬಂಧುಗಳಲ್ಲಿ.